ಬಹಳ ಮೇಜರ್ ಆದಂತ ಒಂದು ಡೆವಲಪ್ಮೆಂಟ್ ನಕ್ಸಲ್ರ ವಿಚಾರದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ ಈ ಸಂದರ್ಭದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಕೆಂಪು ಉಗ್ರರ ಅಧ್ಯಾಯ ಮುಗೀತಾ ಅನ್ನುವಂಥದ್ದು. ಈ ಬಗ್ಗೆ ಮತ್ತೆ ಮಾತಾಡೋಣ. ಮುಖ್ಯವಾಹಿನಿಗೆ ಮತ್ತೋರ್ವ ನಕ್ಸಲ್ ಮಹಿಳೆ ಬರ್ತಾ ಇದ್ದಾರೆ ಅಂತ. ಪಶ್ಚಿಮ ಘಟ್ಟದಲ್ಲಿ ಸಕ್ರಿಯವಾಗಿದ್ದಂತಹ ನಕ್ಸಲ್ ಒಬ್ಬರು ಶರಣಾಗ್ತಾ ಇದ್ದಾರೆ ಅಂತ. ಉಡುಪಿ ಮೂಲದ ಲಕ್ಷ್ಮಿ 90 ಇವತ್ತು ಶರಣಾಗತಿ ಹೊಂದ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಣಾಗತಿ ಹೊಂದುತ್ತಾ ಇದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಲಕ್ಷ್ಮಿ ಆಗಮಿಸ್ತಾ ಇದ್ದಾರೆ. 15 ವರ್ಷದಿಂದ ನಕ್ಸಲ್ ಚಟುವಟಿಕೆಯಿಂದ ದೂರ ಇದ್ರು ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮಿ ನಕ್ಸಲ್ ಚಟುವಟಿಕೆಯಲ್ಲಿ ಇದ್ದಂತಹ ಗೋಪಿ ಜೊತೆಗೆ ಲಕ್ಷ್ಮಿ ಪ್ರೇಮದಲ್ಲಿ ಬಿದ್ದಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಆತ ಗೋಪಿ ಆಂಧ್ರ ಪೊಲೀಸರ ಮುಂದೆ ಶರಣಾಗಿದ್ದ. ಲಕ್ಷ್ಮಿ ಇವರೇನೆ. ಸೊ ಚಿಕ್ಕಮಗಳೂರು ಅಥವಾ ಉಡುಪಿ ಜಿಲ್ಲಾಡಳಿತದ ಎದುರು ಇವತ್ತು ಶರಣಾಗ್ತಾರೆ ಅಂತ. ನೀವ್ ಹೇಳಿ ಶ್ರೀಪಾದ್, 5,000 ರೂಪಾಯಿ ಪ್ರತಿ ತಿಂಗಳು ಈ ಶರಣಾಗತರಾದವರಿಗೆ 1 ಲಕ್ಷದ ಪ್ಯಾಕೇಜ್ ಬಿಡಿ, ಪರಿಹಾರ ಕೊಡ್ತಾರೆ. ಕೊಟ್ಟು 5,000 ರೂಪಾಯಿ ತಿಂಗಳ ಮಾಸಾಶನ ಕೊಡ್ತಾರೆ. ಯಾತಕ್ಕೆ ಕೊಡ್ಬೇಕು? ಇಸ್ ಇಟ್ ಜಸ್ಟಿಫೈಯಬಲ್? 5,000 ರೂಪಾಯಿ ನೀವು ವೃದ್ಧರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಇನ್ನೂ ಬೇಕಾದಷ್ಟು ಕಾರ್ಮಿಕರಿಗೆ, ನರೇಗಾದಲ್ಲಿ ಕೆಲಸ ಮಾಡೋರಿಗೆ, ಇನ್ನೂ 1000 ಯೋಜನೆಗಳಿಗೆ ವಂಚನೆ ಮಾಡಿ ನೀವು ನಕ್ಸಲ್ರಿಗೆ 5,000 ತಿಂಗಳ ಕೊಡ್ತೀನಿ ನೀವು ಬಂದು ಶರಣಾಗಿ ಅಂದ್ರೆ ಇದು ಸರ್ಕಾರ ನಕ್ಸಲ್ರಿಗೆ ಶರಣಾಗಿದ್ಯೋ ಅಥವಾ ನಕ್ಸಲರು ಸರ್ಕಾರಕ್ಕೆ ಶರಣಾಗ್ತಾ ಇದ್ದಾರೋ? ಪ್ರಶ್ನೆ ಮಾಡೋರೇ ಇಲ್ಲ ಆಗಿದೆ ಇದನ್ನ ಅಂತ. ಅಂಗನವಾಡಿ ಕಾರ್ಯಕರ್ತೆಯರು ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಒಂದೇ ಸೌಜನ್ಯಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡುವಂತ ಕೆಲಸ ಸರ್ಕಾರದಿಂದ ಆಗ್ಲಿಲ್ಲ. ನಿಮ್ಮ ಅವಧಿ ಮುಗೀತು ಅಂತ ಟೆಂಟ್ ಕೀಳಿಸಿದ್ರು ಅಲ್ವಾ? ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬಂದು ಅವ್ರು ಪ್ರತಿಭಟನೆ ಮಾಡಿದ್ರು. ಅವ್ರ ಹಕ್ಕು, ಪ್ರತಿಭಟನೆ ಮಾಡ್ತಾರೆ. ಕನಿಷ್ಠ ವೇತನ ಕೊಡಿ ಅಂತ ಕೇಳ್ತಾರೆ. ಅವ್ರಿಗೆ ನೀವು ನೋಟಿಸ್ ಕೊಟ್ಟು ಅವರನ್ನ ಓಡಿಸುವಂತ ಕೆಲಸ ಮಾಡ್ತೀರಿ. ನಕ್ಸಲರನ್ನ ಭೇಟಿ ಆಗೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಚಿವರುಗಳ ಹತ್ರ ಸಮಯ ಇದೆ. ಅವ್ರು ಶರಣಾಗತ ಆಗೋದಕ್ಕೆ ಇವ್ರು ಸಮಯ ನಿಗದಿ ಮಾಡ್ತಾರೆ. ಬನ್ನಿ ಅಂತ ಹೇಳ್ತಾರೆ, ವಿಶೇಷ ಪ್ಯಾಕೇಜ್ ಅನೌನ್ಸ್ ಮಾಡ್ತಾರೆ. ಇವ್ರಿಗೆ ಸಂಬಳ ಯಾಕೆ ಕೊಡಬಾರ್ದು? ಇವ್ರದ್ದೇನ್ ಕುಂದು ಕೊರತೆ ಇದೆ ಅಂತ ಯಾಕೆ ಆಲಿಸಬಾರ್ದು? ಅಂಡ್ ಕರ್ನಾಟಕದ ಇತಿಹಾಸದಲ್ಲೇ ಯಾವತ್ತೂ ಕೂಡ ಈ ಮಟ್ಟಿಗೆ ಸರ್ಕಾರ ನಕ್ಸಲರಿಗೆ ಶರಣಾಗಿದ್ದು, ನಕ್ಸಲ್ ಸಿದ್ಧಾರ್ಥಕ್ಕೆ ಶರಣಾಗಿದ್ಯಾ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಈ ಮಟ್ಟಿಗೆ ಶರಣಾಗಿದ್ದು ಕಂಡು ಕೇಳಿರಿದೆ. ಅಲ್ರಿ, ನಕ್ಸಲಿಸಂ ಖತಮ್ ಆಗ್ಬೇಕು ನಿಜ, ಅವ್ರುಗಳು ಶರಣಾಗ್ಬೇಕು ನಿಜ, ಬಟ್ ಹೌ ಅದಕ್ಕೊಂದು ದಾರಿ ಇರ್ಬೇಕಲ್ವಾ? ಅವ್ರನ್ನ ಮನಪರಿವರ್ತನೆ ಮಾಡಿದೀರಾ ನೀವು? ಏನ್ ಗ್ಯಾರಂಟಿ ನೀವು ಅವ್ರನ್ನ ಮನಪರಿವರ್ತನೆ ಮಾಡಿದೀರಾ ಅಂತ? ಮನಪರಿವರ್ತನೆ ಮಾಡಿದ್ರೆ ನೀವು ತಿಂಗಳ 5,000 ಮಾಸಾಶನ ಯಾಕೆ ಕೊಡ್ಬೇಕು? ಉದ್ಯೋಗ ಕೊಡಿ ಅವ್ರಿಗೆ. ಲೆಟ್ ದೆಮ್ ಕಮ್ ಅಂಡ್ ವರ್ಕ್. ಅವ್ರು ಉದ್ಯೋಗ ಮಾಡಿ, ಲೆಟ್ ದೆಮ್ ಅರ್ನ್ ದೇರ್ ಮನಿ. ಯಾಕೆ ಕೈಕಾಲ್ ನೆಟ್ಟಿಗಿಲ್ವಾ ಅವ್ರಿಗೆ? ದುಡಿಲಿ, ಮೈಂಡ್ ಸೆಟ್ ತಯಾರು ಮಾಡ್ಕೊಳ್ಳಿ. ದುಡಿಯುವಂತದ್ದು ದೇಶಕ್ಕೋಸ್ಕರ ಸೇವೆ ಮಾಡ್ಲಿ. ಆರ್ಮಿನಲ್ಲಿ ಅವ್ರಿಗೆ ಕೆಲಸ ಕೊಡಿ, ಬೇಡ ಇನ್ನೆಲ್ಲೋ ಕೆಲಸ ಕೊಡಿ. ಲೆಟ್ ದೆಮ್ ಗಂಭೀರ ಆರೋಪವನ್ನ ಸರ್ಕಾರದ ವಿರುದ್ಧ ಇದೇ ಸುನಿಲ್ ಕುಮಾರ್ ಅವರು ಮಾಡಿದ್ರು. ಇದು ಶರಣಾಗತಿ ಅಲ್ಲ, ಅರ್ಬನ್ ನಕ್ಸಲಿಸಂಗೆ ನೀವು ಪ್ರೇರಣೆ ಕೊಡ್ತಾ ಇದ್ದೀರಿ ಅನ್ನುವಂತಹ ಮಾತನ್ನ ಸುನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು. ಇವರು ನಕ್ಸಲರು ಶರಣಾಗಿರೋದ್ರ ಹಿಂದೆನೆ ನಮಗೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಅವ್ರಿಗೊಂದು ಉದ್ಯೋಗ ಕೊಟ್ರೆ ಅವ್ರು ಕೆಲಸ ಮಾಡಿ ದುಡ್ಕೋತಾರಲ್ಲ, ಅವ್ರಿಗೆ ಸೂಟಬಲ್ ಆಗುವಂತ, ಅಥವಾ ಮನೆಯಲ್ಲಿ ಅವ್ರು ಮಾಡೋ ಏನೋ ಒಂದು ಟೈಲರಿಂಗೋ ಅಥವಾ ಒಂದು ಶಾಪ್ ಏನೋ ಒಂದು ಸೆಟ್ ಮಾಡ್ಕೊಡಿ. ತಿಂಗಳ ಯಾಕೆ ಫ್ರೀ ಆಗಿ ದುಡ್ಡು ತಿನ್ನಿಸ್ತೀರಿ ಅವ್ರಿಗೆ ಅಲ್ವಾ? ಈ ಫ್ರೀ ಮೈಂಡ್ ಸೆಟ್ ಇದೆಯಲ್ಲ, ಫ್ರೀ ಕೊಡೋ ಮೈಂಡ್ ಸೆಟ್ ದಿವಾಳಿ ಎಬ್ಬಿಸ್ತಾ ಇದ್ದಾರೆ ಸರ್ಕಾರನ. ಈ ರೀತಿ ಕೊಟ್ಟು ಮತ್ತೆ ಅದಕ್ಕೆ ಪ್ರಚೋದನೆ ಕೊಡ್ತಾ ಇದಾರ ಅಂತ ಅಲ್ವಾ? ಇನ್ ಯಾಕೆ ಅವ್ರು ಯಾಕೆ ನಕ್ಸಲಿಸಂ ಬಿಡ್ಬೇಕು? ಸಮಾಜದ ಒಳಗಡೆ ಇದ್ದು ನಕ್ಸಲಿಸಂ ಮಾಡಲ್ಲ ಅಂತ ಏನು ಗ್ಯಾರಂಟಿ ಕೊಡುತ್ತೆ ಸರ್ಕಾರ? ಫೈನ್. ಈಗ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಆಯ್ತಾ ಅನ್ನುವಂತಹ ಪ್ರಶ್ನೆ, ಇದಕ್ಕೆ ಜಿಲ್ಲಾಡಳಿತ ಉತ್ತರವನ್ನ ಕೊಟ್ಟಿದೆ. ಹಾಗಿದ್ರೆ ಸದ್ಯಕ್ಕೆ ನಕ್ಸಲರು ಶರಣಾದ ನಂತರ ಏನಾಗ್ತಾ ಇದೆ, ಮತ್ತೆ ಯಾರು ಈಗ ಶರಣಾಗೋದಕ್ಕೆ ಸಿದ್ಧರಾಗಿದ್ದಾರೆ? ಕರ್ನಾಟಕದಲ್ಲಿ ಸದ್ಯಕ್ಕೆ ಈಗ ಶರಣಾಗೋದಕ್ಕೆ ಹೊರಟಿರುವ ಈ ಲಕ್ಷ್ಮಿ ಪೊಲೀಸರಿಗೆ ಯಾವ್ಯಾವ ಪ್ರಕರಣದಲ್ಲಿ ಬೇಕಾಗಿರೋದು, ಎಷ್ಟು ಕೇಸ್ಗಳು ಈ ಲಕ್ಷ್ಮಿಯ ವಿರುದ್ಧ ಇದೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮತ್ತೋರ್ವ ನಕ್ಸಲ್ ಮಹಿಳೆ ಶರಣಾಗತಿ. ಉಡುಪಿಯಲ್ಲಿ ಶರಣಾಗಲಿರೋ ಲಕ್ಷ್ಮಿ. ಮೊನ್ನೆಯಷ್ಟೇ 6 ಜನ ಕೆಂಪು ಉಗ್ರರು ಸಿಎಂ ಸಮ್ಮುಖದಲ್ಲಿ ಬೆಂಗಳೂರಲ್ಲಿ ಶರಣಾಗಿದ್ದರು. ಇದೀಗ ಉಡುಪಿ ಮೂಲದ ಆಂಧ್ರದಲ್ಲಿ ಸಕ್ರಿಯಳಾಗಿದ್ದ ಲಕ್ಷ್ಮಿ 90 ಶರಣಾಗುವ ಸಾಧ್ಯತೆ ಇದೆ. ಹೌದು,
ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಮಾವಾಸ್ಯೆ ಬೈಲು ಸಮೀಪದ ತೊಂಬಟ್ಟು ಗ್ರಾಮದ ನಿವಾಸಿ ಲಕ್ಷ್ಮಿ ತೊಂಬಟ್ಟು 2006 ಮಾರ್ಚ್ 6ರಿಂದ ಕಣ್ಮರೆಯಾಗಿದ್ಲು. ಮಾಜಿ ನಕ್ಸಲ್ ಸಂಜೀವ್ ಅಲಿಯಾ ಸಲೀಂ ಎಂಬಾತನನ್ನ ಮದುವೆಯಾಗಿದ್ಲು. ಸದ್ಯ ಸಂಜೀವ್ ಆಂಧ್ರ ಪ್ರದೇಶದಲ್ಲಿ ಶರಣಾಗಿ ಇದೀಗ ಮುಖ್ಯವಾಹಿನಿಗೆ ಬಂದಿದ್ದು ಲಕ್ಷ್ಮಿ ಜೊತೆ ಜೀವನ ನಡೆಸ್ತಾ ಇದ್ದಾನೆ. ಇದೀಗ ಲಕ್ಷ್ಮಿ ಕೂಡ ಉಡುಪಿ ಅಥವಾ ಚಿಕ್ಕಮಗಳೂರಿನಲ್ಲಿ ಶರಣಾಗುವ ಸಾಧ್ಯತೆ ಇದೆ. ಇನ್ನು ಈ ಲಕ್ಷ್ಮಿ ಯಾರು, ಆಕೆ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಲಕ್ಷ್ಮಿ ತೊಂಬಟ್ಟು 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾಳೆ. ಆರಂಭದಲ್ಲಿ ಗ್ರಾಮದ ಸಾಮಾಜಿಕ ಚಳವಳಿಗಳಲ್ಲಿ ಭಾಗಿಯಾಗ್ತಾ ಇದ್ಲು. ರಸ್ತೆ ಸಮಸ್ಯೆ, ಸಾರಾಯಿ ಅಂಗಡಿ ವಿರುದ್ಧ ಹೋರಾಟ ಮಾಡ್ತಾ ಇದ್ಲು. ಬಳಿಕ ನಕ್ಸಲ್ ಗುಂಪಲ್ಲಿ ಹಾಡುಗಾರ್ತಿಯಾಗಿ ಗುರುತಿಸಿಕೊಂಡಿದ್ಲು. ಕರ್ನಾಟಕದಲ್ಲಿ ಲಕ್ಷ್ಮಿ ವಿರುದ್ಧ 3 ಕೇಸ್ ದಾಖಲಾಗಿದೆ. ಅಮಾಸೆ ಬೈಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆದರಿಕೆ, ಕರಪತ್ರ ಹಂಚಿಕೆ ಸೇರಿ ವಿವಿಧ ಕೇಸ್ ಲಕ್ಷ್ಮಿ ವಿರುದ್ಧ ದಾಖಲಾಗಿವೆ. ಪತಿ ಶರಣಾದ ಬಳಿಕ ಅಣ್ಣ ವಿಠಲ್ ಪೂಜಾರಿ ಹಾಗೂ ಅಕ್ಕ ರಾಜೀವಿ ಜೊತೆ ಲಕ್ಷ್ಮಿ ಫೋನ್ ಸಂಪರ್ಕದಲ್ಲಿದ್ರು. ಲಕ್ಷ್ಮಿ ವಾಪಸ್ ಆಗೋ ಬಗ್ಗೆ ತಿಳಿದು ಪೊಲೀಸರು ಅಲರ್ಟ್ ಆಗಿದ್ರು. ಆದ್ರೆ ತಂದೆ ತಾಯಿ ತೀರಿಕೊಂಡಾಗ್ಲೂ ಲಕ್ಷ್ಮಿ ಬರಲಿಲ್ಲ. ಸಾರಾಯಿ ಹೋರಾಟ ನಂತರ ಪ್ಯಾಕೆಟ್ ಇದ್ದಿತ್ತಲ್ಲ, ಸಾರಾಯಿ ಪ್ಯಾಕೆಟ್. ಅವಾಗ ಅವರು 7ನೇ ತರಗತಿ ಅವಳು ಈ ಸಂಡೂರು ಪ್ರಾಜೆಕ್ಟ್ ಕೆಲ್ಸಕ್ಕೆ ಹೋಗ್ತಿದ್ಲು. ಆವಾಗ ಅವರು ಇದಾಗಿ ಹೋಗಿದ್ದು. ಇಲ್ಲಿ ಅವಳು ಹೋದ್ಮೇಲೆ ಸುಮಾರು ಸರಿ ಬಂದಿದ್ರು. ದಿನ ಇದ್ದಾಗ ಇರ್ತಿದ್ರು ಅವ್ರು ಹೋದ ಟೈಮಿಗೆ. ಈಗ ಇಲ್ಲ, ಕಡಿಮೆ ಆಗಿದೆ. ಲಕ್ಷ್ಮಿ ನಕ್ಸಲ್ ಚಟುವಟಿಕೆ ಬಿಟ್ಟು 1.5 ದಶಕ ಕಳೆದಿದೆಯಂತೆ. ಕರ್ನಾಟಕದಲ್ಲಿ ಕೇಸ್ ಇರೋ ಕಾರಣ ಇದೀಗ ಶರಣಾಗೋದಕ್ಕೆ ಮುಂದಾಗಿದ್ದಾರಂತೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವಾಸ್ತವ ಏನು ಅಂತ ತಿಳ್ಕೊಳ್ಳೋಣ. ಉಡುಪಿಗೆ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹರೀಶ್, ಒಂದು ಎಷ್ಟೊತ್ತಿಗೆ ಶರಣಾಗ್ತಾರೆ, ಪ್ರೊಸೀಜರ್ಸ್ ಏನಿರುತ್ತೆ, ಶಸ್ತ್ರಾಸ್ತ್ರ ತರ್ತಾರ, ಯಾವ ಜಿಲ್ಲೆಯಲ್ಲಿ, ಉಡುಪಿನಲ್ಲ ಚಿಕ್ಕಮಗಳೂರ, ಎಲ್ಲಿ, ಯಾವ DC ಆಫೀಸಲ್ಲಿ ಅವರು ಶರಣಾಗ್ತಾರೆ, ಡೀಟೇಲ್ಸ್ ಏನಿದೆ? ಎರಡನೇದು, ಜನ ಏನ್ ಹೇಳ್ತಾರೆ ಹರೀಶ್? ನೀವು ಜನಗಳ ಹತ್ರ ಮಾತಾಡಿದ್ರೆ ಅಲ್ಲಿ ಸುತ್ತಮುತ್ತ ವಿಚಾರ ಏನು ಅನ್ನೋದು ಗೊತ್ತಾಗುತ್ತೆ. ಆಂತರಿಕವಾಗಿ ಆಕೆ ನಿಜವಾಗ್ಲೂ ಬದಲಾಗಿದ್ದಾರಾ? ಮತ್ತು ಸರ್ಕಾರ ಈ ತರ ತಿಂಗಳಿಗೆ 5,000 ಲಕ್ಷಗಟ್ಟಲೆ ಪ್ಯಾಕೇಜ್ ಕೊಟ್ಟು ನಕ್ಸಲರನ್ನ ಶರಣಾಗತಿ ಮಾಡಿಸ್ಕೊಡೋದು ಅಥವಾ ಸರ್ಕಾರವೇ ನಕ್ಸಲರಿಗೆ ಶರಣಾಗೋದು, ಇದೆಲ್ಲ ಸರಿ ಅಂತ ಜನ ಒಪ್ಪುತ್ತಾರಾ? ಏನೆಲ್ಲ ಅಪ್ಡೇಟ್ ಇದೆ ಹರೀಶ್ ನಿಮ್ಮ ಹತ್ರ? ಈಗಾಗಲೇ ಮೊದಲದಾಗಿ ಹೇಳೋದಾದರೆ, ಈಗಾಗಲೇ ಲಕ್ಷ್ಮಿ ತೊಂಬಟ್ಟು ಏನು ಉಡುಪಿಯಲ್ಲಿ 2 ದಶಕಗಳ ಹಿಂದೆ ಏನು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯುವತಿ. ಆಕೆ ಸುಮಾರು 3 ವರ್ಷಗಳ ಕಾಲ ಸಕ್ರಿಯವಾಗಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ಲು. ಅನಂತರ ಆಕೆಯನ್ನು ಪ್ರೀತಿಸಿ ಮದುವೆ ಆಗಿರುವಂಥ ಸಂಜೀವ್ ಯಾನೆ ಸಲೀಂ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಆತ ಸರೆಂಡರ್ ಆಗುವಂಥ ಸಂದರ್ಭದಲ್ಲಿ ಆಂಧ್ರದಲ್ಲಿ ಹೋಗಿ ನೆಲೆಸ್ತಾಳೆ. ಯಾವುದೇ ರೀತಿ ಆಂಧ್ರದಲ್ಲಿ ಆಕೆಯ ವಿರುದ್ಧ ಪ್ರಕರಣಗಳು ಇರೋದಿಲ್ಲ. ಹಾಗಾಗಿ ಆಕೆ ಅಲ್ಲಿ ಕೌಟುಂಬಿಕ ಜೀವನವನ್ನು ನಡೆಸ್ತಾ ಇರ್ತಾಳೆ. ಈಗ ಕರ್ನಾಟಕದಲ್ಲಿ ಸರೆಂಡರ್ ಆಗೋದಕ್ಕೆ ಮುಂದೆ ಬಂದಿರುವಂಥದ್ದು. ಇಲ್ಲಿ ಉಡುಪಿಯ ಅಮಾವಾಸ್ಯೆ ಬೈಲು ಠಾಣೆಯಲ್ಲಿ ಆಕೆಯ ವಿರುದ್ಧ ಪ್ರಮುಖವಾಗಿ 3 ಪ್ರಕರಣಗಳು ದಾಖಲಾಗಿರುವಂಥದ್ದು. ಅದರಲ್ಲಿ ಒಂದು ಬೆದರಿಕೆ ಪ್ರಕರಣ, ಇನ್ನೊಂದು ಪೊಲೀಸರ ಎದುರಿಗೆ ಪ್ರತಿದಾಳಿ ನಡೆಸಿರುವಂಥದ್ದು, ಜೊತೆಗೆ ಕರಪತ್ರ ಹಂಚಿಕೆ ಮಾಡಿರುವಂಥ ಪ್ರಕರಣ ಕೂಡ ಅಮಾವಾಸ್ಯೆ ಬೈಲು ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂಥದ್ದು. ಸದ್ಯಕ್ಕೆ ಆಕೆ ಸುಮಾರು 15 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯವಾಗಿಲ್ಲ ಅನ್ನೋದಾದರೂ ಕೂಡ ಸದ್ಯಕ್ಕೆ ಆಕೆಯ ವಿರುದ್ಧ 3 ಕೇಸ್ಗಳು ಕೂಡ ಇರುವಂಥದ್ದು. ಈಗ ಸದ್ಯಕ್ಕೆ 10:30 ಸಮಯಕ್ಕೆ ಸರಿಯಾಗಿ SP ಆಫೀಸಿಗೆ ಆಕೆಯನ್ನು ಪೊಲೀಸ್ ಬಿಗಿ ಬಂದೋಬಸ್ತಿನಲ್ಲಿ ಕರೆದುಕೊಂಡು ಬರಲಾಗ್ತದೆ. ನಂತರದಲ್ಲಿ DC ಆಫೀಸಿಗೆ 11 ಗಂಟೆಗೆ ಸರಿಯಾಗಿ ಕಾನೂನು ಪ್ರಕ್ರಿಯೆ ಎಲ್ಲವೂ ಕೂಡ DC ಆಫೀಸಿನ ಮುಂದೆ ನಡೆಯುತ್ತದೆ. ಆ ನಂತರ ಆಕೆಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಈಗಾಗಲೇ ಆಕೆಯನ್ನು ಪೊಲೀಸರು ಕಾರ್ಕಳದಲ್ಲಿ ಆಕೆಯ ಪತಿ ಮತ್ತು ಮಾವನ ಜೊತೆಗೆ ಖಾಸಗಿ ಹೋಟೆಲ್ನಲ್ಲಿ ಕೂಡ ತಂಗಿರುವಂಥದ್ದು. ಇನ್ನು ಕೆಲವೇ ಗಂಟೆಯಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಆಕೆ ಉಡುಪಿಯ SP ಆಫೀಸ್ಗೆ ಬರುವ ಸಾಧ್ಯತೆಗಳು ಇರುವಂಥದ್ದು. ಆದರೆ ಇದರ ಹೊರತಾಗಿ ನಾವು ನೋಡೋದಾದರೆ ನಕ್ಸಲಿಸಮ್ನ ಪ್ಯಾಕೇಜ್ಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತವೆ. ಯಾಕಂದರೆ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ನಕ್ಸಲರಿಗೆ ಬೇಕಾದ ಪ್ಯಾಕೇಜನ್ನು ಸರ್ಕಾರ ಘೋಷಣೆ ಮಾಡ್ತದೆ, ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಆ ಭಾಗದ ಒಂದು ಅಭಿವೃದ್ಧಿಗೆ ಬೇಕಾದ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. 10-20 ವರ್ಷಗಳಿಂದ ಕೂಡ ನಕ್ಸಲ್ ಹಣೆಪಟ್ಟಿಯನ್ನು ಕಟ್ಕೊಂಡಿರುವಂಥ ಗ್ರಾಮಗಳಿದ್ದಾವೆ, ಹಳ್ಳಿಗಳಿದ್ದಾವೆ. ಆದರೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡೋದ ಕಡೆಗೆ ಸರ್ಕಾರ ಮನಸ್ಸು ಮಾಡಿಲ್ಲ ಅನ್ನುವಂಥ ಆಕ್ರೋಶಗಳು ಕೂಡ ಖಂಡಿತವಾಗಿಯೂ ಉಡುಪಿ ಜಿಲ್ಲೆಯಲ್ಲಿ ಕೂಡ ಕೇಳಿ ಬರ್ತದೆ. ಯಾಕಂದರೆ ಕಬ್ಬಿನ ಹಳೆ ಇರ್ಬೋದು ಅಥವಾ ಅಮಾವಾಸ್ಯೆ ಬೈಲು ಇರಬಹುದು, ಹೀಗೆ ಬೇರೆ ಬೇರೆ ಪ್ರದೇಶವನ್ನು ನಾವು ಗಮನಿಸಿದ್ರು ಕೂಡ ಅಲ್ಲೊಂದು ರಸ್ತೆ ಇಲ್ಲ, ಒಂದು ಸೇತುವೆ ಇಲ್ಲ. ಈ ರೀತಿಯ ಸಮಸ್ಯೆಗಳು ಇವತ್ತಿಗೂ ಜೀವಂತ ಆಗಿದೆ. ನಕ್ಸಲ್ ಚಟುವಟಿಕೆಯಿಂದನೂ ಲಾಭ ಆಗಿಲ್ಲ ಅಥವಾ ಈ ರೀತಿ ನಕ್ಸಲರನ್ನ ಮುಖ್ಯವಾಹಿನಿಗೆ ತಂದು. ರೈಟ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗಾಗಿ.